ವೀಕ್ಷಕರೇ ನಮಸ್ಕಾರಗಳು. ಪಂಜಾಬ್ ವಿರುದ್ಧ ಗೆಲ್ಲುವ ಪಂದ್ಯವನ್ನು ಸೋತುಕೊಂಡು ಅತ್ತರು ರೋಹಿತ್ ಶರ್ಮಾ. ಇನ್ನು ವೀಕ್ಷಕರೇ, ಈ ಕಾರಣಕ್ಕಾಗಿ ನಾವು ಪಂಜಾಬ್ ವಿರುದ್ಧ ಸೋತೆವು ಎಂದು ರೋಹಿತ್ ಶರ್ಮಾ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ವೀಕ್ಷಕರೇ, ಇದೆಲ್ಲದರ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿದುಕ್ಕಿಂತ ಮುಂಚಿತವಾಗಿ ಈ 2025ರ ಟಾಟಾ IPL ಆವೃತ್ತಿಯಲ್ಲಿ RCB ಹಾಗೂ ಪಂಜಾಬ್ ತಂಡವು ಫೈನಲ್ ಪಂದ್ಯವನ್ನು ತಲುಪಿವೆ. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಪ್ರಕಾರ RCB ತಂಡವು ಫೈನಲ್ ಗೆಲ್ಲುತ್ತದೆ ಎಂದರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಹೌದು, ನೀವು ಮಾಡುವ ಪ್ರತಿಯೊಂದು ಲೈಕ್ಸ್ ಕೂಡ RCB ತಂಡಕ್ಕೆ ಮೋಟಿವೇಶನ್ ಸಿಗುತ್ತದೆ. ಹಾಗೆ ವೀಕ್ಷಕರೇ, ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ನಿನ್ನೆ ಟಾಟಾ IPL ಆವೃತ್ತಿಯ 73ನೇ ಪಂದ್ಯದಲ್ಲಿ ಮುಂಬೈ ಹಾಗೂ ಪಂಜಾಬ್ ತಂಡವು ನರೇಂದ್ರ ಮೋದಿ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಎದುರಾಗಿದ್ದವು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಗೆಲ್ಲುವಂಥ ಪಂದ್ಯವನ್ನು ಮುಂಬೈ ಇಂಡಿಯನ್ಸ್ ತಂಡವು 5 ವಿಕೆಟ್ಸ್ಗಳಿಂದ ಹೀನಾಯವಾಗಿ ಸೋತಿದೆ. ಹೌದು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂಥ ಪಂಜಾಬ್ ತಂಡವು ಮೊದಲು ಬೌಲಿಂಗ್ ಆಯ್ದುಕೊಂಡರೆ, ಇತ್ತ ವೀಕ್ಷಕರೇ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ್ದ ಮುಂಬೈ ಇಂಡಿಯನ್ಸ್ ತಂಡವು 20 ಓವರ್ಸ್ಗಳಿಗೆ 203 ರನ್ಸ್ಗಳಿಗೆ ಹಾಕಿ 6 ವಿಕೆಟ್ ಕಳೆದುಕೊಂಡಿತ್ತು. ಬಳಿಕ ವೀಕ್ಷಕರೇ, ಈ ಗುರಿ ಬೆನ್ನಟ್ಟಿದ್ದ ಪಂಜಾಬ್ ತಂಡವು 19 ಓವರ್ಸ್ಗಳಿಗೆ 207 ರನ್ಸ್ ಗಳಿಸಿ 5 ವಿಕೆಟ್ಸ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯವನ್ನು ಸೋತ ಬಳಿಕ RCB ತಂಡದ ಬಗ್ಗೆ ರೋಹಿತ್ ಶರ್ಮಾ ಅವರು ಹೇಳಿದ್ದು, ಸರ್ ನೋಡಿ, ಈ ಒಂದು ಆವೃತ್ತಿಯಲ್ಲಿ ನಾವು ಆಡಿದಂಥ ಟೂರ್ನಮೆಂಟ್ನ ಮೊದಲ ಪಂದ್ಯಗಳಲ್ಲಿ ಸೋಲುತ್ತಾ ಬಂದಿದ್ದೆವು. ಆದರೆ ಇದೀಗ ಮತ್ತೆ ಕಂಬ್ಯಾಕ್ ಮಾಡಿ ನಾವು ಫೈನಲ್ ತಲುಪಲು ಹತ್ತಿರದಲ್ಲಿದ್ದೆವು. ಆದರೆ ನಿನ್ನೆ ಮಾಡಿದ ಒಂದು ಸಣ್ಣ ಎಡವಟ್ಟಿನಿಂದ ನಾವು ಪಂದ್ಯವನ್ನೇ ಸೋಲಬೇಕಾಯಿತು. ಇನ್ನು ಸರ್, ಈ ವರ್ಷದ IPL ಆವೃತ್ತಿಯಲ್ಲಿ RCB ತಂಡವು ಗೆಲ್ಲುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಹೌದು, 18 ವರ್ಷಗಳಿಂದ RCB ತಂಡವೂ ಕೂಡ ಸತತವಾದ ಪ್ರಯತ್ನವನ್ನು ಪಡುತ್ತಿದೆ ಮತ್ತು ಪಂಜಾಬ್ ತಂಡವೂ ಕೂಡ ಈ ವರ್ಷ ಗೆದ್ದುಕೊಂಡರೆ ಮೊದಲ ಟ್ರೋಫಿಯನ್ನು ಗೆದ್ದುಕೊಳ್ಳಬಹುದು. ಹೌದು ಸರ್, ಈ ಒಂದು ಆವೃತ್ತಿಯಲ್ಲಿ ಇನ್ನು ನಮ್ಮ ಸಪೋರ್ಟ್ ವಿರಾಟ್ ಕೊಹ್ಲಿ ಹಾಗೂ RCB ತಂಡಕ್ಕೆ ಇರುತ್ತದೆ ಎಂದು ರೋಹಿತ್ ಶರ್ಮಾ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು. ವೀಕ್ಷಕರೇ, ಇದಾಗಿತ್ತು ಈ ವಿಡಿಯೋದ ಬಗ್ಗೆ ಸ್ಫೋಟಕ ಹೇಳಿಕೆ.